ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕ ಲಾಕ್ಸಿಂದ ನೋಡಿ. ಇವತ್ತು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ನೀವು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಾಸ್ಟಾಗಿ ಮಕ್ಕಳು ಲಂಚ್ ಬಾಕ್ಸಿಗೆ ನಿಮ್ಮ ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಶಾವಿಗೆ ಇದ್ದರೆ ಸಾಕು. ನಾನು ಒಂದು ಬೌಲ್ ಶಾವಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಸಾಕು. ನೀವು ಯಾವ್ದಾರ ಶಾವಿಗೆ ಬಳಸ್ಕೋಬೋದು. ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಫಾಸ್ಟಾಗಿ ಮಾಡ್ಕೋಬೋದು. ನಿಮಗೆ ಟೈಮ್ ಇಲ್ಲ ಅಂದರೆ ಮಕ್ಕಳು ಬಾಕ್ಸಿಗೆ ಹಾಕೋಕ್ಕೆ ಬೇಗ ಆಗಲ್ಲ ಅಂದರೆ ಮಾಡ್ಕೋಬೋದು ಇದನ್ನು. ಮನೇಲಿ ಶಾವಿಗೆ ಇದ್ದರೆ ಸಾಕು, ತಟ್ಟನೆ ಮಾಡ್ಬೋದು. ಈ ಥರ ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಸೀದೋಗೋ ಥರ ಹುರ್ಕೋಬಾರ್ದು, ಕಲರ್ ಚೇಂಜ್ ಆಗಲಿ ಅಷ್ಟೇ. ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದು ಪಾತ್ರೆ ತಗೊಂಡು ನೀರಿಟ್ಟಿದ್ದೀನಿ. ಕಾಯಬೇಕು, ನೀರು ಕುದಿಬೇಕು ಚೆನ್ನಾಗಿ. ನೀರು ಕುದಿಯೋಕ್ಕೆ ನಾನು ಸ್ವಲ್ಪ ಸಾಲ್ಟು ಎಣ್ಣೆ ಹಾಕಿ ಚೆನ್ನಾಗಿ ನೀರನ್ನು ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿದಾದ್ಮೇಲೆ ನಾವು ಶಾವಿಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 2-3 ಸೆಕೆಂಡ್ ಬೇಯಿಸ್ಕೊಂಡ್ರೆ ಶಾವಿಗೆ ಬೆಂದೋಗ್ಬಿಡುತ್ತೆ. ಬೆಂದಿದ ತಕ್ಷಣ ನಾನು ಇದನ್ನು ಸೋಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸೋಸಿರೋದಕ್ಕೆ ತಣ್ಣೀರು ಹಾಕಿ ತಣ್ಣಗೆ ಮಾಡ್ಕೊತಾ ಇದ್ದೀನಿ. ಅದನ್ನು ಶಾವಿಗೆ ಏನೆಲ್ಲ ಸೋಸ್ಕೊತಾ ಇದ್ದೀನಿ. ಅದೆಲ್ಲ ನೀರೆಲ್ಲ ಸೋಸಬೇಕು ಚೆನ್ನಾಗಿ. ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಉದ್ದುದ್ರಾಗಿ ಬರುತ್ತೆ, ಬಿಡಿಯಾಗಿ. ಇದೆಲ್ಲ ತಣ್ಣೀರು ಹಾಕಿ ಈ ಥರ ಬಿಡಿಯಾಗಿ ಮಾಡ್ಕೋಬೇಕು. ನೀರು ಸ್ವಲ್ಪ ಇರಬಾರ್ದು, ಎಲ್ಲ ಸೋಸ್ಕೋಬೇಕು ಚೆನ್ನಾಗಿ. ಬಿಡಿಯಾಗಿ ಬರೋದಕ್ಕೆ ನೀರು ಹಾಕ್ತೀವಿ ನಾವು, ತಣ್ಣೀರು. ಈ ಥರ ನೀರೆಲ್ಲ ಸೋಸ್ಕೋಬೇಕು ನೀಟಾಗಿ. ಅದೆಲ್ಲ ತಣ್ಣಗಾಗಲಿ. ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಒಗ್ಗರಣೆ ಕೊಡ್ತಾಯಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜ ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಲಿ. ಅದಕ್ಕೆ ನಾನು ಸಣ್ಣಗೆ ಹೆಚ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ತರಕಾರಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಾಕಿ ತರಕಾರಿಗಳು ನಾವೇನೇನು ಬೀನ್ಸು, ಕ್ಯಾರೆಟು ಇಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಶುಂಠಿ ತುರಿದಿಟ್ಕೊಂಡು ಒಂದು ಸ್ವಲ್ಪ ಹಾಕಬೇಕು. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಡಿಸ್ಬೇಕು. ಇದಕ್ಕೆ ನಾನು ಸಣ್ಣಗೆ ಹೆಚ್ಕೊಂಡಿರೋ ಬೀನ್ಸು, ಕ್ಯಾರೆಟು ಬೇಕು ಅಂದರೆ ನೀವು ಕ್ಯಾಪ್ಸಿಕಮ್ನ ಹಾಕ್ಕೋಬೋದು. ನಾನಿಲ್ಲಿ ಎರಡೇ ಥರ ತರಕಾರಿ ತೊಗೊಂಡಿರೋದು, ಬೀನ್ಸು ಮತ್ತು ಕ್ಯಾರೆಟು. ಇಷ್ಟು ನಾನು ಈರುಳ್ಳಿ ಬೆಂದ ನಂತರ ಹಾಕ್ತಾಯಿದ್ದೀನಿ. ತರಕಾರಿ ಬೇಯೋಕ್ಕೆ ಒಂದು ಸ್ವಲ್ಪ ಸಾಲ್ಟು, ಅರಿಶಿನ ಹಾಕಿ ಅದನ್ನು ಸ್ವಲ್ಪ ತರಕಾರಿನ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಅರಿಶಿನ, ಸಾಲ್ಟ್ ಹಾಕ್ತಾಯಿದ್ದೀನಿ. ತರಕಾರಿನ ಚೆನ್ನಾಗಿ ಬೇಯಿಸ್ಕೋಬೇಕು. ತರಕಾರಿ ಬೆಂದ ನಂತರ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ತರಕಾರಿನ.
ತರಕಾರಿ ಬೆಂದಿದೆ. ಇದಕ್ಕೆ ನಾನು ಎತ್ತಿಟ್ಕೊಂಡಿರೋ ನೂಡಲ್ಸ್ ಶಾವಿಗೆ ಹಾಕ್ತಾಯಿದ್ದೀನಿ. ತಣ್ಣ ಮಾಡಿ ಇಟ್ಕೊಂಡಿರೋ ಶಾವಿಗೆನ ಹಾಕ್ತಾಯಿದ್ದೀನಿ. ಶಾವಿಗೆ ಹಾಕಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಮೇಲೆ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಹುಳು ನಿಂಬೆಹಣ್ಣು ಅದನ್ನು ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೂಡಲ್ಸು ಅಥವಾ ಶಾವಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಶಾವಿಗೆ ಬಾತ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಶಾವಿಗೆ ಬಾತ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟು ರುಚಿಯಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಇದು ಶಾವಿಗೆ ಬಾತು. ನೋಡಿ, ಇದೆಲ್ಲ ತರಕಾರಿ ಮಸಾಲೆ ಎಲ್ಲ ಹಿಡಿಯೋವರೆಗೂ ನಾವು ಅದನ್ನು ಕೈ ಆಡಿಸಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೂಡಲ್ಸ್ ಥರನೇ ಬಂದಿದೆ ನೋಡಿ. ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಬಾತ್ ಅಂತಲೇ ಹೇಳ್ತಾರೆ. ಶಾವಿಗೆ ಬಾತ್ ಇವತ್ತು ರೆಡಿ ಆಯಿತು ನೋಡಿ. ಇವತ್ತಿನ ಶಾವಿಗೆ ಬಾತ್ ಇಷ್ಟ ಆದರೆ ಲೈಕ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಶಾವಿಗೆ ಬಾತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ನಾನು ಮುಂದಿನ ವೀಡಿಯೋ ಹಾಕೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ತುಂಬ ಥ್ಯಾಂಕ್ಸ್ ವಿಡಿಯೋ ನೋಡಿರೋದಕ್ಕೆ.